0.6 ಸಂಖ್ಯಾ ರೇಖೆಯ ಯಾವ ಬಿಂದುವಿನಲ್ಲಿ ಗುರುತಿಸಬಹುದು? ಈ ಕೆಳಗೆ ನಮಗೆ ಕೊಟ್ಟಿರುವ ಈ ಸಂಖ್ಯಾ ರೇಖೆಯನ್ನು ನೋಡಿದ್ರೆ ಇದು 0ಯಿಂದ 1ರವರೆಗೆ ಸಾಗ್ತಾ ಇದೆ. ಅಷ್ಟೇ ಅಲ್ಲದೆ ಈ ಮಧ್ಯದಲ್ಲಿ ಕಂಡು ಬರ್ತಿರೋ ಈ ಬಿಳಿ ಟಿಕ್ ಮಾರ್ಕ್ಗಳು ಈ ಒಂದು ಅಂತರವನ್ನ 10 ಸಮಭಾಗಗಳನ್ನಾಗಿ ವಿಂಗಡಣೆ ಮಾಡಿದೆ. ಅಂದ್ರೆ ಯಾವ್ದಾದ್ರೂ 2 ಬಿಳಿ ಟಿಕ್ ಮಾರ್ಕ್ ನ ನಡುವೆ ಅಥವಾ ಒಂದು ನೀಲಿ ಮತ್ತು ಒಂದು ಬಿಳಿ ಟಿಕ್ ಮಾರ್ಕ್ ನ ನಡುವೆ ಇರುವ ಅಂತರ ಏನಾಗಿರುತ್ತೆ? ಇದು ಒಂದು ಈ 10 ಸಮಭಾಗಗಳಲ್ಲಿ ಒಂದು ಭಾಗವನ್ನ ಪ್ರತಿನಿಧಿಸ್ತಾ ಇರೋದ್ರಿಂದ ಇದು 1/10 ಅನ್ನ ಪ್ರತಿನಿಧಿಸುತ್ತೆ. ಇಲ್ಲಿ ನಮ್ಗೆ 0.6 ಈ ಸಂಖ್ಯಾ ರೇಖೆಯ ಮೇಲೆ ಗುರುತಿಸ್ಲಿಕ್ಕೆ ಹೇಳ್ತಿದ್ದಾರೆ. 6 ಬಂದು ದಶಾಂಶ ಸ್ಥಾನದಲ್ಲಿ ಕಂಡು ಬರ್ತಿದೆ. ಹಾಗಾಗಿ ಇದನ್ನ ನಾವು 6 ದಶಾಂಶ ಅಂತ ಕೂಡ ಹೇಳ್ಬೋದು. ಅಥವಾ ಭಿನ್ನ ರಾಶಿಯ ರೂಪದಲ್ಲಿ ಹೇಳೋದಾದ್ರೆ 6/10 ಅಂತ ಹೇಳ್ಬೋದು. ಈ ಒಂದು ಭಾಗ ಒಂದು 1/10 ಅನ್ನ ಪ್ರತಿನಿಧಿಸ್ತಾ ಇತ್ತು. ಈಗಿರೋ 6 ಭಾಗಗಳನ್ನ ನಾವು ಪರಿಗಣನೆಗೆ ತಗೊಳ್ಬೇಕಾಗತ್ತೆ. 0ಯಿಂದ ಶುರು ಮಾಡಿ 1, 2, 3, 4, 5, 6 ಇದು ಒಂದು 0.6 ಅನ್ನುವ ಬಿಂದುವನ್ನ ಪ್ರತಿನಿಧಿಸುತ್ತೆ. ಹೀಗೆ ಕೊಟ್ಟಿರುವ ದಶಾಂಶ ಸಂಖ್ಯೆಯನ್ನ ಒಂದು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಬಹುದು.